ಜೆಎಂಎಫ್ಸಿ ಕೋರ್ಟ್ನ ದೃಢೀಕೃತ ಪತ್ರದ ಬಗ್ಗೆ ಇದೀಗ ಜಡ್ಜ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಇದು ವ್ಯಕ್ತಿಯ ಸ್ವಾತಂತ್ರ್ಯದ ಹಕ್ಕು. ದೃಢೀಕೃತ ಪ್ರತಿ ಇಲ್ಲದಿದ್ರೂ ಕೋರ್ಟ್ ಮಧ್ಯಂತರ ಜಾಮೀನನ್ನ ನೀಡಬಹುದು ಅಂತ ಹೇಳಿ ಸಿಟಿ ರವಿ ಪರ ಅಶೋಕ ಹಾರನಹಳ್ಳಿಯವರ ವಾದ. ಸರ್ಟಿಫೈಡ್ ಕಾಪಿಯ ಬಗ್ಗೆ ಮಾತನಾಡ್ತಿರೋದಿಲ್ಲ. ಜೆಎಂಎಫ್ಸಿ ಕೋರ್ಟ್ನ ದೃಢೀಕೃತ ಕಾಪಿ ಬೇಕಲ್ವಾ ಅಂತ ಹೇಳಿ ನ್ಯಾಯಾಧೀಶರು ಕೇಳ್ತಾರೆ. ಆಗ ಅಶೋಕ ಹಾರನಹಳ್ಳಿಯವರು ಇದು ವ್ಯಕ್ತಿಯ ಸ್ವಾತಂತ್ರ್ಯದ ಹಕ್ಕಿನ ಪ್ರಶ್ನೆ. ದೃಢೀಕೃತ ಪ್ರತಿ ಇಲ್ಲದಿದ್ರೂ ಕೂಡ ಕೋರ್ಟ್ ಮಧ್ಯಂತರ ಜಾಮೀನನ್ನ ಕೊಡಬಹುದು ಅಂತ ಹೇಳಿ ಕಾನೂನಿನ ವ್ಯಾಪ್ತಿಯಲ್ಲಿ ಇರುವಂತಹ ಒಂದಷ್ಟು ಅವಕಾಶಗಳ ಬಗ್ಗೆ ಅಶೋಕ ಹಾರನಹಳ್ಳಿಯವರು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಅವರು ಇಲ್ಲಿ ಕೇಳ್ತಾ ಇರೋದು ಮಧ್ಯಂತರ ಜಾಮೀನನ್ನ ಕೊಡಿ ಅಂತ ಹೇಳಿ. ಅದೇ ಕಾರಣಕ್ಕೋಸ್ಕರ ಆ ಸೆಕ್ಷನ್ಗಳ ತೀವ್ರತೆ ಎಷ್ಟಿದೆ ಅನ್ನೋದನ್ನು ಕೂಡ ನ್ಯಾಯಾಧೀಶರ ಅರಿವಿಗೆ ತರುವಂತಹ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅಶೋಕ ಹಾರನಹಳ್ಳಿಯವರು. ಆ ಒಂದು 75 ಇರಬಹುದು, 79 ಇರಬಹುದು. 75ರ ಅಡಿಯಲ್ಲಿ 1 ವರ್ಷ ಶಿಕ್ಷೆಗೆ ಒಳಪಟ್ಟರೆ 79ರಲ್ಲಿ 3 ವರ್ಷ ಶಿಕ್ಷೆಗೆ ಅವಕಾಶಗಳಿವೆ. ಹಾಗಾಗಿ ಈ ಒಂದು ಪ್ರಕರಣದ ಗಂಭೀರತೆಯನ್ನು ಅರಿತು ಮತ್ತೆ ಆಗಿರುವಂತಹ ಲೋಪಗಳಿರಬಹುದು, ಸಿಕ್ಕಿರುವಂತಹ ಸಾಕ್ಷಿಗಳ ಹೇಳಿಕೆ ಇರಬಹುದು, ಸಾಕ್ಷ್ಯಾಧಾರಗಳಿರಬಹುದು, ದಾಖಲೆಗಳಿರಬಹುದು, ಆಗಿರುವಂತಹ ಎಲ್ಲ ಒಂದು ಬೆಳವಣಿಗೆಗಳನ್ನು ಗಮನಿಸಿ ಸಿಟಿ ರವಿ ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಡಿ. ನೀವು ಒಂದು ವೇಳೆ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ. ವ್ಯಕ್ತಿಯ ಸ್ವಾತಂತ್ರ್ಯದ ಹಕ್ಕಿನ ಪ್ರಶ್ನೆಯನ್ನ ಮುಂದಿಟ್ಟು ಆ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ ಅಂದ್ರೂ ಕೋರ್ಟ್ನಿಂದ ಜಾಮೀನು ಪಡ್ಕೊಳ್ಬಹುದಾದಂತಹ ಅವಕಾಶ ಇದೆ ಅನ್ನೋದನ್ನ ಇಲ್ಲಿ ಅಶೋಕ ಹಾರನಹಳ್ಳಿಯವರು ತಮ್ಮ ವಾದದ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಇದಕ್ಕೆ ಸಿಟಿ ರವಿಯವರ ಪರ ವಕೀಲರ ಈ ವಾದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ ವಾದಿಸ್ತಾ ಇರುವಂತಹ ಶ್ಯಾಮ್ ಸುಂದರ್ ಅವರು ಹೇಗೆ ಪ್ರತಿವಾದವನ್ನು ಮಂಡಿಸ್ತಾರೆ ಅನ್ನೋ ಕುತೂಹಲ ಇದೆ.